ವಿಶ್ವಪ್ರಸಿದ್ಧ ಮೈಸೂರು ದಸರಾದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ಬಸವರಾಜು ನೇತೃತ್ವದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಮೂಢನಂಬಿಕೆಗಳ ಕುರಿತು ಆಚರಣೆಗಳ ಬಗ್ಗೆ ನೈಜತೆಯನ್ನು ಪರಿಚಯಿಸಲು ಡಾಕ್ಟರ್ ಹುಲಿಕಲ್ ನಟರಾಜ್ ಅವರಿಂದ ಪ್ರಾತ್ಯಕ್ಷಿಕತೆ ನಡೆಸಲಾಯಿತು. ಬಿಳಿಗೆರೆ ಮತ್ತು ನಂಜನಗೂಡು ತಾಲೂಕಿನ ಮಹಿಳೆಯರಿಂದ ಜಾನಪದ ನೃತ್ಯ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಮಹಿಳೆಯರಿಗೆ ಮೆಮೊರಿ ಟೆಸ್ಟ್ ಗೇಮ್, ಬಲೂನ್, ಕುಂಟೆಬಿಲ್ಲೆ, ಹಗ್ಗ ಜಗ್ಗಾಟ ಸೇರಿದಂತೆ ವಿವಿಧ ಮನೋರಂಜನೆ ಆಟಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಮೇಲೆ ಪರಿಣಾಮ ಬೀರಿರುವ ಮೊಬೈಲ್ ಗೀಳಿಯನ್ನು ತಪ್ಪಿಸಲು ಗಟ್ಟವಾಡಿ ಚಲುವಮ್ಮ ಮತ್ತು ಮಹೇಶ್ವರಿ ತಂಡದಿಂದ ವಿನೂತನವಾದ ನಾಟಕ ಪ್ರದರ್ಶನ ಮಾಡಲಾಯಿತು. ನಾಟಕ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಮಹಿಳಾ ದಸರಾ 2024 ದಿನಾಂಕ 4/10/2024ರಿಂದ 8/10/24 ನಡೀತದೆ. JK ಗ್ರೌಂಡಲ್ಲಿ. ಇಲ್ಲಿ ಹಲವಾರು ಆಟೋಟ ಸ್ಪರ್ಧೆಗಳು, ಹಲವಾರು ವಿಚಾರ ಸಂಕಿರಣಗಳು ಜರುಗ್ತಾ ಇದೆ. ನಿಮಗೆ ಗೊತ್ತಿದೆ, ಮೂಢನಂಬಿಕೆಗಳ ಬಗ್ಗೆ ಹುಲಿಕಲ್ ನಟರಾಜ್ ಅವರು ಮಾತಾಡ್ತಿದ್ದಾರೆ. ಇವತ್ತು 2ನೇ ದಿವಸ. ನೆನ್ನೆಲ್ಲ ಉದ್ಘಾಟನೆ ಆಯಿತು, ಮಹಾದೇವಪ್ಪ ಒಂದು ಉಸ್ತುವಾರಿ ಸಚಿವರು ಉದ್ಘಾಟನೆ ಮಾಡಿದ್ರು. 2ನೇ ದಿವಸ ಇವತ್ತು ನಡೀತಿದೆ. ಮಹಿಳಾ ಸಬಲೀಕರಣ ಇದ್ದರೆ ಅಂಬೇಡ್ಕರ್ ಚಿಂತನೆಗಳ ಬಗ್ಗೆ ಒಂದು ವಿಚಾರ ಸಂಕಿರಣ ನೆಕ್ಸ್ಟ್. ಬಹಳ ಒಳ್ಳೆಯ ಒಂದು ವಿಚಾರ ಸಂಕಿರಣ ಇದು. ಎಲ್ಲರೂ ಕೂಡ ಇದು ಉಪಯುಕ್ತವಾದಂಥ ಸಂಕಿರಣ. ಹಾಗಾಗಿ ಇದು ರಿಸರ್ಚ್ ಪರ್ಸನ್ ಕಲಬುರಗಿ ಯೂನಿವರ್ಸಿಟಿಯಿಂದ ಬಂದಿದ್ದಾರೆ, ಅವ್ರು ಮಾತಾಡ್ತಾರೆ. ಮತ್ತು ನಮ್ಮ ಮೂಢನಂಬಿಕೆಗಳ ಬಗ್ಗೆ ಹುಲಿಕಲ್ ನಟರಾಜ್ ಅವರು ಮಾತಾಡ್ತಾ ಇದ್ದಾರೆ. ಅದೇ ರೀತಿ ಮಜಾ ಭಾರತಿ ರಂಜಿತ್ ಹಾಗೂ ತಂಡದವರಿಂದ ಆಶಾ ಕಾರ್ಯಕ್ರಮಗಳಿದ್ದಾವೆ. ಮಹಿಳೆಯರಿಗಾಗಿ ಮೆಮೊರಿ ಟೆಸ್ಟ್ ಇದೆ, ಬಲೂನ್ ಬಸ್ಟಿಂಗು, ಕುಂಟಬಿಲ್ಲೆ, ಹಗ್ಗ ಜಗ್ಗಾಟ ಆಟಗಳು ಇದ್ದಾವೆ. ಅದೇ ರೀತಿ ಅಂತಾರಾಷ್ಟ್ರೀಯ ದಿನಾಚರಣೆಯ ಬಗ್ಗೆ ಶ್ರೀಮತಿ ಮಾಲಿನಿ, ಪ್ರೊಫೆಸರ್ ಗಂಗೋತ್ರಿ ಅವರು ಬಂದು ಇವತ್ತು ವಿಚಾರ ಸಂಕಿರಣವನ್ನು ಮಂಡಿಸಲಿದ್ದಾರೆ. ಅದಲ್ಲದೆ ಮಹಿಳೆಯರಿಂದ ವಿವಿಧ ಜಾನಪದ ನೃತ್ಯಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಕಷ್ಟು ಇವತ್ತು ಸಾಯಂಕಾಲ ತನಕ ಕಾರ್ಯಕ್ರಮಗಳು ಬಿಜಿ ಶೆಡ್ಯೂಲ್ ಇದೆ. ಆ್ಯಕ್ಚುಲಿ ಇದೆಲ್ಲ ಕೂಡ ಮಹಿಳೆಯರಿಗೆ ಅನುಕೂಲವಾದಂಥ ಕಾರ್ಯಕ್ರಮ. ಇದೇ ರೀತಿ ಇವತ್ತು ನಂಜನಗೂಡಿನ ಮಹಿಳೆಯರು ಎಲ್ಲರೂ ಬಂದಿದ್ದಾರೆ. ಇವತ್ತು ನಂಜನಗೂಡು ಮಹಿಳೆಯರಿಗೆ, ನಂಜನಗೂಡು ತಾಲೂಕಿನ ಎಲ್ಲ ಮಹಿಳೆಯರಲ್ಲಿ ಸೇರಿದ್ದಾರೆ. ಇದೇ ರೀತಿ ಪ್ರತಿದಿನ ಈ ಕಾರ್ಯಕ್ರಮಗಳು ನಡೀತಾ ಇದೆ. ಈ ಕಾರ್ಯಕ್ರಮದ ಸದುಪಯೋಗವನ್ನು ಈ ಜಿಲ್ಲೆಯ ಜನ ಪಡ್ಕೋಬೇಕು. ಮತ್ತು ಎಲ್ರಿಗೂ ಮಹಿಳಾ ದಸರಾಕ್ಕೆ ಬಂದು ಭಾಗವಹಿಸಬೇಕು. ಮಹಿಳೆಯರಿರ್ತಕ್ಕಂಥ ಪ್ರತಿಭೆಯನ್ನು ಹೊರಸೂಸಬೇಕು ಅಂತ ಎಲ್ಲರೂ ಕೇಳ್ಕೊತಾ ಮಹಿಳೆಯರು ಈ ಕಾರ್ಯಕ್ರಮದ ವೀಕ್ಷಿಸುವ ಮೂಲಕ ಮೂಢನಂಬಿಕೆಯಿಂದ ಹೊರಗಡೆ ಬರಬೇಕು ಅನ್ನೋದು ಬಹಳ ಮುಖ್ಯ. ಹಾಗಾಗಿ ಅವರೆಲ್ಲರೂ ಕೂಡ ಮೂಢನಂಬಿಕೆಯಿಂದ ಹೊರಗಡೆ ಬರಬೇಕು ಅನ್ನೋದು ಈ ಒಂದು ಮಹಿಳಾ ದಸರಾ ವಿಶೇಷ. ಅವ್ರು ಬರಬೇಕು ಅಂತ ನಾನು ಕೇಳ್ಕೊತೀನಿ. ಈ ಸಂದರ್ಭದಲ್ಲಿ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿ ಭವ್ಯಶ್ರೀ, ಮಂಜುಳಾ, ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳ ಹೋರಾಟಗಾರ್ತಿ ಸಾವಿತ್ರಿ, ಪ್ರೊಫೆಸರ್ SS ಮಾಲಿನಿ ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಮಹಿಳೆಯರು ಭಾಗವಹಿಸಿದ್ದರು. ಕುಮಾರ್, CTV ನ್ಯೂಸ್, ನಂಜನಗೂಡು.